ಮತ್ತೊಂದ್ ಕಡೆ ದರ್ಶನ್ ಜೈಲಿಂದ ಹೊರಬರೋದಕ್ಕೆ ನಾನ್ ಶ್ಯೂರಿಟಿ ಕೊಟ್ಟಿದ್ದೆ. ಪತ್ನಿ ಜೊತೆಗಿನ ಗಲಾಟೆಯಿಂದಾಗಿ ದರ್ಶನ್ ಜೈಲ್ ಸೇರಿದ್ದರು. ಜೈಲಿಂದ ಆಚೆ ಬರೋದಕ್ಕೆ ನಾನೇ ಅವರಿಗೆ ಶ್ಯೂರಿಟಿಯನ್ನ ಕೊಟ್ಟಿದ್ದೆ ಅಂತ ಚಿಂಗಾರಿ ಸಿನಿಮಾದ ನಿರ್ಮಾಪಕ ಮಹದೇವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹದೇವ್ ಅವರು ದರ್ಶನ್ ಅವರು ಆಕ್ಟ್ ಮಾಡಿದ್ರಲ್ಲ ಚಿಂಗಾರಿ ಅನ್ನುವಂಥ ಸಿನಿಮಾ, ಆ ಸಿನಿಮಾದ ನಿರ್ಮಾಪಕ ಅವರು. ಹಿಂದೆ ವಿಜಯಲಕ್ಷ್ಮಿ ಅವರಿಗೆ ಹೊಡೆದು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಅವರನ್ನು ಹೊರಗೆ ತರುವಂತ ಸಂದರ್ಭದಲ್ಲಿ ನಾನೇ ಶ್ಯೂರಿಟಿ ಕೊಟ್ಟಿದ್ದು. ಆದ್ರೆ ಚಿಂಗಾರಿ ಅಲ್ಲೂ ನೋಡಿ ಗಲಾಟೆ. ಚಿಂಗಾರಿ ಸಿನಿಮಾದ ನಂತರ ನಮಗೂ ದರ್ಶನ್ ಮಧ್ಯೆ ಅಷ್ಟು ಮಾತು ಸರಿ ಬರಲಿಲ್ಲ, ಹೀಗಾಗಿ ಇಬ್ರು ಕೂಡ ದೂರ ಆದ್ವಿ ಅಂತ ಮಹದೇವ್ ಅವರು ಹೇಳಿದ್ದಾರೆ. ಬೇರೆಯವ್ರ ಮಾತು ಕೇಳಿ ನಮ್ ಜೊತೆ ಇವ್ರು ಮಾತನಾಡ್ತಿರ್ಲಿಲ್ಲ, ಒಂದೆರಡು ಬಾರಿ ಸಿಕ್ಕಾಗ ಮಾತನಾಡ್ಸಿದ್ರು ಅಷ್ಟೇ ಅಂತಾನು ಕೂಡ ಮಹದೇವ್ ಅವರು ಹೇಳಿದ್ದಾರೆ. ನಾವು ಪ್ರತಿನಿಧಿ ಮಾಲ್ದೇಶ್ ಜಗ್ಗಿ ಅವ್ರ ಜೊತೆ ಮಾತನಾಡಿದರೆ, ಬನ್ನಿ ಏನ್ ಹೇಳಿದ್ರೆ ಕೇಳೋಣ. ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಚಿಂಗಾರಿ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಅವತ್ತು ಕೆಲಸ ಮಾಡಿದಂತವ್ರು ಚಿಂಗಾರಿ ಮಹದೇವ್ ಅವರ ಪುತ್ರ ಮನೋರ್ ನಮ್ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸಹಜವಾಗಿ ಅವತ್ತಿನ ಶೂಟಿಂಗ್ ದಿನಗಳಲ್ಲಿ ಹೆಂಗಿದ್ರು ದರ್ಶನ್ ಅವರು, ಸೊ ವಿದೇಶಕ್ಕೆ ಹೋದಂತ ಟೈಮಲ್ಲಿ ಹೆಂಗೆಲ್ಲ ಇದ್ರು ಅನ್ನೋಂಥದ್ದು. ಸರ್, ನೀವು ಕೂಡ ಅಂದ್ರೆ ಸಹಜವಾಗಿ ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂದ್ರೆ ಚಿತ್ರ ತಂಡದ ಆಗು ಹೋಗುಗಳು ಎಲ್ಲವೂ ಕೂಡ ನಿಮ್ ಗಮನಕ್ಕಿರುತ್ತೆ. ಅವತ್ತಿನ ಸಂದರ್ಭದಲ್ಲಿ ದರ್ಶನ್ ಅವ್ರು ಹೆಂಗಿದ್ರು, ಚಿತ್ರತಂಡದ ಜೊತೆ ನಿರ್ಮಾಪಕರಿಗೆ ಸಪೋರ್ಟಿವ್ ಹೆಂಗಿದ್ರು ಅನ್ನೋಂಥದ್ದು? ಮೊದಲಿಂದ ಹೇಳ್ದಂಗೂ ಸಿನಿಮಾ ಸ್ಟಾರ್ಟಿಂಗ್ ಹಂತದಿಂದ ಆಡಿಯೋ ಲಾಂಚ್ ವರೆಗೂ ದರ್ಶನ್ ಅವ್ರದ್ದು ಯಾವುದೇ ತರ ನಮ್ಮ ಸಿನಿಮಾಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಇರಲಿಲ್ಲ. ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟಿಂಗ್ ಮಾಡಿದ್ವಿ, ಬ್ಯಾಂಕಾಕಲ್ಲಿ ಶೂಟಿಂಗ್ ಮಾಡಿದ್ವಿ, ಬೆಂಗಳೂರಲ್ಲಿ ಕೆಲವು ಭಾಗದಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ನಮ್ಮ ಸಿಕ್ತಿಗೆ ಸಂಬಂಧಪಟ್ಟಂಗೆ ಯಾವುದೇ ಥರ ಪ್ರಾಬ್ಲಮ್ ಇರಲಿಲ್ಲ. ಆಡಿಯೋ ಲಾಂಚ್ ಆದಮೇಲೆ ಕೆಲವು ಹೇಳಿಕೆ ಮಾತುಗಳು ಕೇಳಿ, ಆಮೇಲೆ ಇವಾಗ ನೀವು ನೋಡ್ದಂಗೆ ಡ್ರಿಂಕ್ಸ್ ಆಗಿತ್ತು, ಅದು ಇದು ಕೆಲವು ಮನುಷ್ಯರಿಗೆ ಆಗಲ್ಲ. ಆವಾಗ ಮಾತಿಗೆ ಮಾತು ಬಂದಿದ್ದು ನಿಜ. ಅದೊಂದು ಸಂದರ್ಭ ಬಿಟ್ಟರೆ ಸನ್ನಿವೇಶ ಬಿಟ್ಟರೆ ಬೇರೆ ಯಾವ ಟೈಮಲ್ಲಿ ಶೂಟಿಂಗಲ್ಲಾಗಲಿ ಈ ಥರ ಹೊಡೆದಾಟ ಬರ್ದಾಟ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಏನೂ ಆಗಲಿಲ್ಲ. ಚಿಂಗಾರಿ ಸಿನಿಮಾದ ಆಡಿಯೋ ರಿಲೀಸ್ ಟೈಮಲ್ಲಿ ಎಲ್ಲೋ ಒಂದ್ಸರಿ ಪಬ್ಲಿಸಿಟಿ ಕಡಿಮೆ ಆಯಿತು ಅನ್ನೋಂಥ ಕಾರಣಕ್ಕೆ ಅವರು ಬೇಜಾರಾಗಿದ್ರು ಅನ್ನೋಂಥದ್ದು ಸರ್ ಹತ್ರ ಮಾತಾಡೋರು ಕೂಡ ಹೇಳಿದ್ರು. ಇವಾಗ ಪ್ರೊಡ್ಯೂಸರ್ ಯಾರು ಸರ್? ನಾನು ನಮ್ಮ ತಂದೆ. ಯಾರೋ ಪಬ್ಲಿಸಿಟಿ ಮಾಡ್ತಾ ಇಲ್ಲ, ಇನ್ನೊಂದು ಮಾಡ್ತಾ ಇಲ್ಲ ಅಂದ್ರೆ ಏನಕ್ಕೆ ಮಾಡ್ತಾ ಇಲ್ಲ ಅಂತ ತಾಳ್ಮೆಯಿಂದ ಕೇಳ್ಬೋದಾಗಿತ್ತು ಒಬ್ಬ ಮನುಷ್ಯ. ನಾನು ಅದನ್ನ ಸಾಕಷ್ಟು ಸಲ ದರ್ಶನ್ ಅವ್ರಿಗೆ ಹೇಳಕ್ ಪ್ರಯತ್ನ ಪಟ್ಟೆ, ಬಟ್ ಆಗ್ಲಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇವಾಗ ಒಂದು ಪಬ್ಲಿಸಿಟಿ ಕಮ್ಮಿ ಆಯ್ತು, ಇವಾಗ ನನ್ನ ಯಾವಲ್ಲ ಅವ್ರ ತಮ್ಮನ ತರ ನೋಡ್ಕೊಳ್ಳೋರು, ಮನು ಬಾರ ಇಲ್ಲಿ ಪಬ್ಲಿಸಿಟಿ ಕಮ್ಮಿ ಆಯ್ತು, ಎಂತ ಔಟ್ ರೇಟಲ್ಲಿ ಪಿಕ್ಚರ್ ಮಾಡಿದ್ದೀರಾ, ನಿಮ್ಗೆ ಲಾಭ ಬಂದಿದೆ, ಎಲ್ಲ ಇದೆ, ಇದೊಂದು ಸ್ವಲ್ಪ ಮಾಡ್ರಿ ಅಂತ ಹೇಳಿದಿದ್ರೆ ಅವಾಗ ನಾನು ಹೇಳ್ತಾ ಇದ್ದೆ ಯಾರು ಪಬ್ಲಿಸಿಟಿಗೆ ದುಡ್ಡು ತಗೊಂಡಿದ್ದಾರೆ, ದುಡ್ಡು ಯಾವ ತರ ಖರ್ಚು ಮಾಡ್ತಾ ಇದಾರೆ ಅಂತ ನಾನು ಹೇಳ್ತಾ ಇದ್ದೆ. ಅವ್ರು ಅದನ್ನ ಕೇಳಕ್ಕೆ ರೆಡಿ ಇರ್ಲಿಲ್ಲ. ಯಾರೋ ಪಬ್ಲಿಸಿಟಿ ಮಾಡ್ದಲ್ಲ, ನೀವು ಪಬ್ಲಿಸಿಟಿ ಮಾಡ್ದಲ್ಲ ಅದು ಏಕ್ದಮ್ ಒಂದೇ ಸಲ ಒಬ್ಬ ಮನುಷ್ಯನ್ ಕೂಗಾಡಿದಾಗ ಪ್ರತಿಯೊಬ್ಬನಿಗೂ ಇನ್ನೊಂದ್ ಕಡೆಯಿಂದ ಬೇರೆ ತರ ಮಾತು ಬಂದಾಗ ಇನ್ನೊಂದೊಬ್ಬನಿಗೂ ಟ್ರಿಗರ್ ಆಗುತ್ತೆ. ಅದೇ ತರ ನನಗೂ ಮಾತು ಬಂತು, ಮಾತಾಡಿದೀನಿ, ಇಲ್ಲ ಅಂತ ಇಲ್ಲ. ಅದನ್ನೇನೆ ತಾಳ್ಮೆಯಿಂದ ಎಲ್ಲ ಒಂದ್ ಮನೆಯವ್ರ ತರ ಇದ್ವಿ. ಒಂದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಆಗಿರ್ಬೋದು, ಎಲ್ಲ ಒಂಥರ ಮನೆಯವ್ರ ತರ ಎಲ್ಲ ಇದ್ದಾಗ ಬಂದು ಕೇಳ್ಬೋದಾಗಿತ್ತು, ಯಾಕೆ ಏನು ಇಲ್ಲ ಕರ್ಸ್ಬೋದಾಗಿತ್ತು. ಇಲ್ಲ ಕಣೋ ನೀನ್ ಮಾಡ್ತಾರ ನಂಗೆ ಸೆಟ್ ಆಗ್ತಾ ಇಲ್ಲ, ನೀಟಾಗಿ ಮಾಡಿ ಹಿಂಗೆಲ್ಲ ಮಾಡಿದೀರ ಅಂತ ಕೇಳ್ಬೋದಾಗಿತ್ತು. ಅದನ್ನೊಂದನ್ನು ಅವ್ರು ಕೇಳಲಿಲ್ಲ. ಅದು ಯಾವಾಗ ಅಂದ್ರೆ ಆ ಟೈಮಲ್ಲೂ ಅವ್ರು ಕುಡ್ದಿದ್ರು. ಇದೇ ಕುಡ್ದಾಗ ಏನೋ ಮಾಡಿದಾಗ ಯಾರು ಟೈಮ್ ನೋಡ್ಕೊಳ್ಳೋರು ಒಂದಷ್ಟು ಜನ, ಆ ಟೈಮಲ್ಲಿ ನೀಟಾಗಿ ಹೇಳಿದ್ರೆ ಫೋನ್ ತಗೊಂಡು ಮಗ್ಗ ಮನುಷ್ಯ ಮಾತಾಡೋರು. ಅದೇ ಪ್ರಾಬ್ಲಮ್ ಆಗಿದ್ದು ನನಗೂ. ಅವ್ರು ಮಾತಾಡೋರು ನಮಗೂ ತಡಿಯೋಕ್ಕಾಗಲಿಲ್ಲ. ಕೇಳಿದಾಗ ನಾವು ಮಾತಾಡೋದು ಅದನ್ನ ತಾಳ್ಮೇಲೆ ಬಗೆಹರಿಸ್ಕೊಂಡಿದ್ದಿದ್ರೆ ಇವತ್ತು ಮೋಸ್ಟ್ ಪ್ರಾಬ್ಲಿ ನಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರೋದು. ಆಮೇಲೆ ಈ ತರನು ಪರಿಸ್ಥಿತಿ ಬರಕ್ ನಾನು ಬಿಡ್ತಾ ಇರ್ಲಿಲ್ಲ. ಈ ಕುಡ್ದಾಗ ಮದ್ಯ ಸೇವನೆ ಮಾಡಿದಾಗ ಮಧ್ಯವರ್ತಿಗಳು ಏನೇನು ಇರ್ತಾರೆ, ಅವ್ರ ಆ ಸಂದರ್ಭದಲ್ಲಿ ಕಾಯ್ತಾ ಇರ್ತಾರೆ. ನಾವು ನಮ್ಮ ಬುದ್ಧಿಗಳನ್ನ ಯೋಚನೆಗಳನ್ನ ಅವ್ರ ಕೈಲಿ ಕೊಟ್ರೆ ನಾವು ಅವ್ರ ಕೈ ಬೊಂಬೆ ಹಾಕ್ತಿವಿ. ಇಲ್ಲೂ ನನ್ಗೆ ಅದೇ ತರ ಆಗಿದೆ ಅಂತ ಅನ್ಸ್ತದೆ. ಆಮೇಲೆ ಅವರು ಇಷ್ಟೆಲ್ಲ ಇದಾದ್ಮೇಲೆ ಅವರು ಒಂದು ಯೋಚನೆ ಮಾಡ್ಬೇಕಾಗಿತ್ತು, ನಾನು ಯಾರು, ನನ್ನ ಕ್ಯಾಲಿಬರ್ ಏನು, ನಾ ಇವತ್ತು ದೊಡ್ಡ ಸೂಪರ್ ಸ್ಟಾರ್, ಇಡೀ ಇಂಡಿಯಾ ತಿರುಗಿ ನೋಡ್ತಾರಂತ ಒಬ್ಬ ಸೂಪರ್ ಸ್ಟಾರ್. 10 ವರ್ಷ ಮಾತಾಡಿರ್ಲಿಲ್ಲ, ನಾವಿಬ್ರು ಭೇಟಿನೂ ಆಗಿರ್ಲಿಲ್ಲ, ಮಾತಾಡಿರ್ಲಿಲ್ಲ. ರೀಸೆಂಟ್ ಆಗಿ ಒಂದು 2 ವರ್ಷದಿಂದ ಮೆಜೆಸ್ಟಿಕ್ 20 years ಫಂಕ್ಷನ್ ಆಯ್ತು ರಾಮಮೂರ್ತಿ ಅಂಕಲ್ ಅವ್ರದ್ದು. ಅವಾಗ ಅವರೇ ಒಂದು ಸಿಕ್ಕಿ ಮಾತಾಡಿಸಿ, ಆಮೇಲೆ ಇವನ್ ಸ್ಟೇಜಲ್ಲಿ ಹೇಳಿದ್ರು ಮಹದೇವ್ ಅವ್ರು ಬಂದಿರೋದು ನಂಗೆ ಖುಷಿ ಆಯ್ತು, ಚಿಂಗಾರಿ ಪ್ರೊಡ್ಯೂಸರ್ ಅಂತ. ಅಲ್ಲಿಂದ ಎಲ್ಲೇ ಸಿಕ್ಕಿದ್ರು ಹಾಯ್ ಅಣ್ಣ ಹೇಗಿದ್ದೀರಾ ಅಷ್ಟೇ, ಅದ್ರ ಮೇಲೆ ನಾವು ಯಾವುದೂ ಇದ್ದಿರ್ಲಿಲ್ಲ. ಈ ಪರ್ಟಿಕ್ಯುಲರ್ ಘಟನೆಯಲ್ಲಿ ಅದು ಯಾರೇ ಆಗಿರ್ಬೋದು ಸರ್, ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅವ್ರಿಗೊಂದು ಶಿಕ್ಷೆ ಆಗ್ಬೇಕು, ನ್ಯಾಯದ ಪರವಾಗಿ ಶಿಕ್ಷೆ ಆಗ್ಬೇಕು. ಇದಿಷ್ಟು ಚಿಂಗಾರಿ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮನು ಅವರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಸಹಜವಾಗಿ ಅವತ್ತಿನ ಸಂದರ್ಭದಲ್ಲಿ ದರ್ಶನ್ ಅವರು ನಮ್ಮ ಜೊತೆ ಚೆನ್ನಾಗಿದ್ರು. ಸಹಜವಾಗಿ ಒಂದಿಷ್ಟು ವ್ಯತ್ಯಾಸಗಳಾದಾಗ ನಾವು ಕೂಡ ಮಾತು ಬಿಟ್ಟಿದ್ವಿ, ನಂತರ ಜೊತೆ ಆದ್ವಿ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾದಿಂದ ಯಾವ ರೀತಿ ಪರಿಣಾಮ ಆಗುತ್ತೆ, ಅದು ಮಿಸ್ಯೂಸ್ ಆದ್ರೆ ಅನ್ನೋಂಥ ಮಾತನ್ನ ಕೂಡ TV9 ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಾಲ್ತೇಶ್ ಶೆಗ್ಗಿನ್, TV9 ಬೆಂಗಳೂರು.